ಬದಲಿಸ್ಕೊಂಡೆ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಳಗೆ ಕೆಲಸ ಮಾಡೋದನ್ನು ಬಿಟ್ಟು ಈಗಾಗಲೇ ಈ ಕಮ್ಯುನಿಸ್ಟ್ ಇರ್ತಾರಲ್ಲ, ಅರ್ಬನ್ ನಕ್ಸಲೈಟ್ಸ್ ಅಂತಾರೆ ಅವರು, ಕಮ್ಯುನಿಸ್ಟ್. ಈ ದೇಶದಲ್ಲಿ ನಕ್ಸಲಿಸಂ ಪ್ರಾರಂಭ ಆಗಿದ್ದೇ ಕಮ್ಯುನಿಸ್ಟ್. ಆ ಕಾರಣದಿಂದ ನಮ್ಮ ದೇಶ ಅದನ್ನು ಒಪ್ಪಲಿಲ್ಲ. ಅದಕ್ಕೆ ಅವರನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿಬಿಟ್ರು. ತಿರಸ್ಕಾರ ಮಾಡಿದ ಮೇಲೆ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡ್ತಾರೆ. ಈಗ ಕಾಂಗ್ರೆಸ್ ಕೂಡ ಈ ಅರ್ಬನ್ ನಕ್ಸಲೈಟ್ಗಳ ಜೊತೆಯಲ್ಲಿ ಸೇರಿಬಿಟ್ಟಿದೆ. ಜೊತೆಯಲ್ಲಿ ಸೇರಿ ಈಗ ಅದು ಬರೀ ಕಾಂಗ್ರೆಸ್ ಅಲ್ಲ, ಕಮ್ಯುನಿಸ್ಟ್ ಕಾಂಗ್ರೆಸ್, ಅರ್ಬನ್ ನಕ್ಸಲೈಟ್ಸ್. ಕಾಂಗ್ರೆಸ್ಸಿನ ಈಗ ಹೊಸ ಹೆಸರು ಹೀಗಾಗಿದೆ. ನಾನು ಯಾಕೆ ಈ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೀನಿ ಅಂದ್ರೆ, ಇತ್ತೀಚೆಗೆ ತಾವು ನೋಡ್ತಿದ್ದೀರಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯನಿಂದ ಹಿಡಿದು ದೇಶದ ಪ್ರಧಾನಮಂತ್ರಿಯವರಿಗೆ ಒಬ್ಬರನ್ನ ಒಬ್ಬರು ಗೌರವಿಸತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇಂತಹ ವ್ಯವಸ್ಥೆಯನ್ನ ಮೇಲೆ ವರ್ಗದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಯನ್ನೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಸಂವಿಧಾನಿಕವಾಗಿ ನಿಂದಿಸ್ತಕ್ಕಂಥದ್ದು, ಹೇಳಿ ಇಂತಹ ಪದ ಬಳಕೆ ಆಗ್ತಕ್ಕಂಥದ್ದು ಅವರೊಬ್ಬರೇ ಅಲ್ಲ, ಅವರ ಚೇಲಾಗಳು ಮೋದಿಜಿಯವರ ಕಾಲು ಧೂಳಿಗೂ ಸಮನಾಗಲಾರದಂತ ಪ್ರಿಯಾಂಕ ಖರ್ಗೆ ಅಂತಿದ್ದಾರೆ. ಅವರ ಅಪ್ಪನ ಹೆಸರು ಪಕ್ಕದಲ್ಲಿ ಇಲ್ಲ ಅಂತಂದ್ರೆ ಗ್ರಾಮ ಪಂಚಾಯತ್ಗೂ ಗೆಲ್ಲಲ್ಲ. ಅವರು ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತನ್ನ ಹಳಿಯನ್ನ ಬದಲಿಸ್ಕೊಂಡಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಳಗೆ ಕೆಲಸ ಮಾಡೋದನ್ನು ಬಿಟ್ಟು ಈಗಾಗಲೇ ಈ ಕಮ್ಯುನಿಸ್ಟ್ ಇರ್ತಾರಲ್ಲ, ಅರ್ಬನ್ ನಕ್ಸಲೈಟ್ಸ್ ಅಂತಾರೆ ಅವರು, ಕಮ್ಯುನಿಸ್ಟ್. ಈ ದೇಶದಲ್ಲಿ ನಕ್ಸಲಿಸಂ ಪ್ರಾರಂಭ ಆಗಿದ್ದೇ ಕಮ್ಯುನಿಸ್ಟ್. ಆ ಕಾರಣದಿಂದ ನಮ್ಮ ದೇಶ ಅದನ್ನು ಒಪ್ಪಲಿಲ್ಲ. ಅದಕ್ಕೆ ಅವರನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿಬಿಟ್ರು. ತಿರಸ್ಕಾರ ಮಾಡಿದ ಮೇಲೆ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡ್ತಾರೆ. ಈಗ ಕಾಂಗ್ರೆಸ್ ಕೂಡ ಈ ಅರ್ಬನ್ ನಕ್ಸಲೈಟ್ಗಳ ಜೊತೆಯಲ್ಲಿ ಸೇರಿಬಿಟ್ಟಿದೆ. ಜೊತೆಯಲ್ಲಿ ಸೇರಿ ಈಗ ಅದು ಬರೀ ಕಾಂಗ್ರೆಸ್ ಅಲ್ಲ, ಕಮ್ಯುನಿಸ್ಟ್ ಕಾಂಗ್ರೆಸ್, ಅರ್ಬನ್ ನಕ್ಸಲೈಟ್ಸ್. ಕಾಂಗ್ರೆಸ್ಸಿನ ಈಗ ಹೊಸ ಹೆಸರು ಹೀಗಾಗಿದೆ. ನಾನು ಯಾಕೆ ಈ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೀನಿ ಅಂದ್ರೆ, ಇತ್ತೀಚೆಗೆ ತಾವು ನೋಡ್ತಿದ್ದೀರಿ,
ಒಕ್ಕೂಟ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯನಿಂದ ಹಿಡಿದು ದೇಶದ ಪ್ರಧಾನಮಂತ್ರಿಯವರಿಗೆ ಒಬ್ಬರನ್ನ ಒಬ್ಬರು ಗೌರವಿಸತಕ್ಕಂತ ಒಂದು ವ್ಯವಸ್ಥೆ ಇದೆ. ಇಂತಹ ವ್ಯವಸ್ಥೆಯನ್ನ ಮೇಲೆ ವರ್ಗದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಯನ್ನೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಸಂವಿಧಾನಿಕವಾಗಿ ನಿಂದಿಸ್ತಕ್ಕಂಥದ್ದು, ಹೇಳಿ ಅಂತಹ ಪದ ಬಳಕೆ ಆಗ್ತಕ್ಕಂಥದ್ದು ಅವರೊಬ್ಬರೇ ಅಲ್ಲ, ಅವರ ಚೇಲಾಗಳು ಮೋದಿಜಿಯವರ ಕಾಲು ಧೂಳಿಗೂ ಸಮನಾಗಲಾರದಂತ ಪ್ರಿಯಾಂಕ ಖರ್ಗೆ ಅಂತಿದ್ದಾರೆ. ಅವರ ಅಪ್ಪನ ಹೆಸರು ಪಕ್ಕದಲ್ಲಿ ಇಲ್ಲ ಅಂತಂದ್ರೆ ಗ್ರಾಮ ಪಂಚಾಯತ್ಗೂ ಗೆಲ್ಲಲ್ಲ. ಅವರು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತನ್ನ ಅಳಿಯನ್ನ ಬದಲಿಸ್ಕೊಂಡಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಳಗೆ ಕೆಲಸ ಮಾಡೋದನ್ನು ಬಿಟ್ಟು ಈಗಾಗಲೇ ಈ ಕಮ್ಯುನಿಸ್ಟ್ ಇರ್ತಾರಲ್ಲ, ಅರ್ಬನ್ ನಕ್ಸಲೈಟ್ಸ್ ಅಂತಾರೆ ಅವರು, ಕಮ್ಯುನಿಸ್ಟ್. ಈ ದೇಶದಲ್ಲಿ ನಕ್ಸಲಿಸಂ ಪ್ರಾರಂಭ ಆಗಿದ್ದೇ ಕಮ್ಯುನಿಸ್ಟ್. ಆ ಕಾರಣದಿಂದ ನಮ್ಮ ದೇಶ ಅದನ್ನು ಒಪ್ಪಲಿಲ್ಲ. ಅದಕ್ಕೆ ಅವರನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿಬಿಟ್ರು. ತಿರಸ್ಕಾರ ಮಾಡಿದ ಮೇಲೆ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡ್ತಾರೆ. ಈಗ ಕಾಂಗ್ರೆಸ್ ಕೂಡ ಈ ಅರ್ಬನ್ ನಕ್ಸಲೈಟ್ಗಳ ಜೊತೆಯಲ್ಲಿ ಸೇರಿಬಿಟ್ಟಿದೆ. ಜೊತೆಯಲ್ಲಿ ಸೇರಿ ಈಗ ಅದು ಬರೀ ಕಾಂಗ್ರೆಸ್ ಅಲ್ಲ, ಕಮ್ಯುನಿಸ್ಟ್ ಕಾಂಗ್ರೆಸ್, ಅರ್ಬನ್ ನಕ್ಸಲೈಟ್ಸ್. ಕಾಂಗ್ರೆಸ್ಸಿನ ಈಗ ಹೊಸ ಹೆಸರು ಹೀಗಾಗಿದೆ. ನಾನು ಯಾಕೆ ಈ ವಿಷಯವನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೀನಿ ಅಂದ್ರೆ, ಇತ್ತೀಚೆಗೆ ತಾವು ನೋಡ್ತಿದ್ದೀರಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯನಿಂದ ಹಿಡಿದು ದೇಶದ ಪ್ರಧಾನಮಂತ್ರಿಯವರಿಗೆ ಒಬ್ಬರನ್ನ ಒಬ್ಬರು ಗೌರವಿಸತಕ್ಕಂತ ಒಂದು ವ್ಯವಸ್ಥೆ ಇದೆ. ಇಂತಹ ವ್ಯವಸ್ಥೆಯನ್ನ ಮೇಲೆ ವರ್ಗದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಯನ್ನೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಸಂವಿಧಾನಿಕವಾಗಿ ನಿಂದಿಸ್ತಕ್ಕಂಥದ್ದು, ಹೇಳಿ ಅಂತಹ ಪದ ಬಳಕೆ ಆಗ್ತಕ್ಕಂಥದ್ದು ಅವರೊಬ್ಬರೇ ಅಲ್ಲ, ಅವರ ಚೇಲಾಗಳು ಮೋದಿಜಿಯವರ ಕಾಲು ಧೂಳಿಗೂ ಸಮನಾಗಲಾರದಂತ ಪ್ರಿಯಾಂಕ ಖರ್ಗೆ ಅಂತಿದ್ದಾರೆ. ಅವರ ಅಪ್ಪನ ಹೆಸರು ಪಕ್ಕದಲ್ಲಿ ಇಲ್ಲ ಅಂತಂದ್ರೆ ಗ್ರಾಮ ಪಂಚಾಯತ್ಗೂ ಗೆಲ್ಲಲ್ಲ ಅವರು.